ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸ್ಟೆಪ್ಸಿಲ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಜನರಿಗೆ ಸ್ಟೆಪ್ಸಿಲ್ಸ್ ಅಂತ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಯಾಕಂದರೆ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ಗಳು ತೋರಿಸ್ತಾರೆ. ಸೊ ಇದರಲ್ಲಿರುವಂಥ ಒಂದು ಕಂಟೆಂಟ್ಗಳ ಬಗ್ಗೆ ಅಂದರೆ ಅದ್ರಿಗೂ ಗೊತ್ತಿರೋಂಗಿಲ್ಲ ಆಲ್ಮೋಸ್ಟ್ ಜನಕ್ಕೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ, ಕಂಟೆಂಟ್ಗಳ ಬಗ್ಗೆ ಮತ್ತು ಇದರ ಯೂಸಸ್, ಬಾಕ್ಸ್ ಪ್ಯಾಕೇಜಿಂಗ್ ಎಲ್ಲ. ಇದರ ಒಂದು ಸ್ಟೆಪ್ಸಿಲ್ಸ್ ಬಂದ್ಬಿಟ್ಟು ನನಗೆ ಒಂದು ಅಂದರೆ ಇದರಲ್ಲಿ ಎಷ್ಟು ಇರ್ತಾವೆ ಅಂತಂದ್ರೆ ನಿಮಗೆ 4 ಫ್ರೀ ಕೊಡ್ತಾರೆ. ಪೂರ ಪ್ಯಾಕ್ ತೊಗೊಂಡ್ರೆ 4 ಲೋಸಂಜಸ್ ಫ್ರೀ ಕೊಡ್ತಾರೆ. ಟೋಟಲ್ 300 ಅಂದರೆ 100+4 ನಮಗೆ ಇದು ಏನು ಒಂದೊಂದು ಟ್ಯಾಬ್ಲೆಟ್ಗಳೇ 104 ನಿಮಗೆ ಇದರಲ್ಲಿ ಪ್ಯಾಕೆಟ್ಗಳೇ ಸಿಗುತ್ತೆ. ಇದರ MRP ಬಂದುಬಿಟ್ಟು ಸ್ನೇಹಿತರೆ ಒಂದು ₹300 MRP ಇದಾಗಿರುತ್ತೆ. ಇದು 100 ಅಂದರೆ 4 ಅಷ್ಟೇ ನಿಮಗೆ ಫ್ರೀಗಳು ಸಿಗ್ತಾವೆ ಇವು ಲೋಸಂಜಸ್ಸಲ್ಲಿ. ಇದರಲ್ಲಿ 100 ನೀವು ಅಂತಂದ್ರೆ 100 ತೊಗೊಂಡು 4 ಫ್ರೀ ಅಷ್ಟೇ. ಮತ್ತು ಇದು ಓಪನ್ ಮಾಡಿ ನೋಡೋಣ. ಇದು ಫ್ಲೇವರ್ ಬಂದುಬಿಟ್ಟು ಸ್ನೇಹಿತರೆ ಇದು ಜಿಂಜರ್ ಆ್ಯಂಡ್ ಲೆಮನ್. ಆರೆಂಜ್ ಫ್ಲೇವರ್ ಇದೆ, ಲೆಮನ್ ಫ್ಲೇವರ್ ಇದೆ. ಇದು ನನ್ನ ಕಡೆ ಇರೋದು ಜಿಂಜರ್ ಆ್ಯಂಡ್ ಲೆಮನ್. ಈ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮ್ಗೆ 13 ಸ್ಟ್ರಿಪ್ಗಳು ಸಿಗ್ತಾವೆ. 8ರದ ಒಂದು ಪ್ಯಾಕೇಜಿಂಗ್ 13 ಸ್ಟ್ರಿಪ್ ಇದರಲ್ಲಿ ಇರ್ತಾವೆ. ಸೊ ಓಪನ್ ಮಾಡಿ ನೋಡೋಣ. ಈ ರೀತಿ ನಿಮಗೆ ಬಾಕ್ಸ್ ಇರುತ್ತೆ ಓಪನ್ ಮಾಡಲಿಕ್ಕೆ. ಸೊ ಇದು ಸೀಲ್ಡ್ ಪ್ಯಾಕ್ ಇರುತ್ತೆ. ಇದನ್ನು ನೀವೇನು ಮಾಡಬೇಕು, ಈ ರೀತಿಯಾಗಿ ಇದನ್ನು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ್ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅದು ಮೂಮೆಂಟ್ ಆಗಲಿಕ್ಕೆ ಹೋಗ್ಬಾರ್ದು ಮತ್ತು ಏನೋ ಒಂದು ಗಾಳಿ ಹೊರಗಡೆ ಹೋಗ್ಲಿಕ್ಕೆ ಹೋಗ್ಬಾರ್ದು ಅಂತ ಆ ರೀತಿ ಪ್ಯಾಕನ್ನು ಮಾಡಿದ್ದಾರೆ. ಸೊ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗ್ತೈತೆ. ಹೊರಗಡೆ ಓಪನ್ ಮಾಡಿದಾಗ ನಿಮಗೆ ಒಂದು ಮತ್ತು ಇಂಥವು 13 ಸ್ಟ್ರಿಪ್ಗಳು ಕಾಣ್ತಾವೆ ನಿಮಗೆ. 13 ಸ್ಟ್ರಿಪ್ ಏನು. ಸೊ ಈ ಒಂದು ಬಾಕ್ಸ್ಗಳು ಈ ರೀತಿ ನಿಮಗೆ 13 ಸ್ಟ್ರಿಪ್ಗಳು ಈ ಒಂದು ಬಾಕ್ಸಲ್ಲಿ ನಮಗೆ ಸಿಗ್ತಾ ಹೋಗ್ತಾವೆ ಸ್ನೇಹಿತರೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು ನಾವು ಕಂಟೆಂಟನ್ನು ನಾವು ಹೇಳೋದು ಎಷ್ಟು ಕಂಟೆಂಟ್ ಅಂದರೆ 2 ಕಂಟೆಂಟ್ಗಳು ಸಿಗ್ತಾ ಹೋಗ್ತಾವೆ ನಿಮಗೆ ಇದರಲ್ಲಿ. 2,4 ಡೈಕ್ಲೋರೋ ಬೆನ್ಜೋ ಆಲ್ಕೋಹಾಲ್ ಅಮಾಲ್ ಮೆಟಾಕ್ರಿಜಲ್ ಲಾಸೆಂಜಸ್ ಅನ್ನುವಂಥದ್ದು ಎಷ್ಟು ಪ್ರಮಾಣ ಇದೆ ಅಂತ ನಾವು ಹೇಳೋದು ಸ್ನೇಹಿತರೆ. ಒಂದು 2,4 ಡೈಕ್ಲೋರೋ ಬೆನ್ಜಲ್ ಆಲ್ಕೋಹಾಲ್ 1.2 mg ಇರುತ್ತೆ. ಆಮೇಲೆ ಮೆಟಾಕ್ರಿಜಲ್ 0.6 mg ಇದರಲ್ಲಿ. ಮತ್ತು ಈ ಒಂದು ಏನೋ ಒಂದು ಸ್ಯಾಚೆ ಒಂದು ಟ್ಯಾಬ್ ಒಂದು ಲಾಸೆಂಜಸ್ಸಲ್ಲಿ ನಿಮಗೆ ಎಷ್ಟು ಕಂಟೆಂಟ್ಗಳು ಸಿಗ್ತಾ ಹೋಗ್ತಾವೆ. ಮತ್ತು ಇದನ್ನು ಯಾವ ರೀತಿ ತೊಗೊಳ್ಬೇಕಪ್ಪ ಅಂತಂದ್ರೆ 6 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೆ ಮಾತ್ರ ಈ ಒಂದು ಲಾಸೆಂಜಸ್ಗಳನ್ನು ಕೊಡಬೇಕಾಗತ್ತೆ. ಇದಕ್ಕೆ ಕೊಡ್ತಾರಪ್ಪ ಅಂದ್ರೆ ಈ ಒಂದು ಲೋಸೆಂಜಸ್ಗಳನ್ನು ಈ ಥ್ರೋಟ್ ಇನ್ಫೆಕ್ಷನ್ಗೆ, ಕೆಮ್ಮು ಕಫ ಆಗಿರ್ತದಲ್ಲ ಮತ್ತು ಥ್ರೋಟ್ ಇರಿಟೇಷನ್ ಆಗುತ್ತೆ, ಒಂದು ಗಂಟ್ಲ ಏನಾಗುತ್ತೆ ಕೆರಿತಿರ್ತದೆ ಅಂಥ ಸಂದರ್ಭದಲ್ಲಿ ಈ ಒಂದು ಸ್ಟೆಪ್ಸಿಲ್ಸನ್ನು ನೀವು ಏನು ಮಾಡಬೇಕು, ಲೋಸೆಂಜಸನ್ನು ಸೇಬಬೇಕಾಗತ್ತೆ. ಸೊ ಇದರಿಂದ ಆದಷ್ಟು ಬೇಗ ಅದು ಏನಾಗುತ್ತೆ, ಥ್ರೋಟ್ ಇನ್ಫೆಕ್ಷನ್ ಇದ್ದರೆ ಏನಾದರೂ ಇದ್ರೆ ಕಡಿಮೆ ಆಗ್ತದೆ. ಅಂದರೆ ಇದು ದಿನಕ್ಕೆ ಅಂದರೆ 12 ತಿನ್ಬೋದು ನೀವು. ದಿನಕ್ಕೆ ಅಂದರೆ 12 ಲೋಸೆಂಜಸನ್ನು ತಿನ್ನಬಹುದು. ಮತ್ತು ಇನ್ ಕೇಸ್ ಏನಾದರೂ ಒಂದು ಪ್ರೆಗ್ನೆಂಟ್ ಇತ್ತಂದ್ರೆ, ಬ್ರೆಸ್ಟ್ ಫೀಡಿಂಗ್ ಮದರ್ ಇತ್ತಂದ್ರೆ, ನಿಮಗೇನಾದ್ರು ಪೇನ್ ಆಗ್ತಾಯಿತ್ತು, ನಾಸಿಯಾ ಇತ್ತು ಅಂತಂದ್ರೆ ಇದನ್ನೇ ಮಾಡಬೇಕಪ್ಪ, ಸ್ಟಾಪ್ ಮಾಡಬೇಕಾಗತ್ತೆ, ಡಾಕ್ಟರ್ ಕನ್ಸಲ್ಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಆದರೆ ಇನ್ನೊಂದು ಏನಂದ್ರೆ ಇದನ್ನು ಒಮ್ಮೆಗಳು ನುಂಗ್ಲಿಕ್ಕೆ ಹೋಗ್ಬಾರ್ದು. ಇದನ್ನು ಸೀಬೇಕಾಗತ್ತೆ ಸ್ಲೋ ಆಗಿ. ನೀವು ಯಾವ ರೀತಿ ಒಂದು ಪೇಪರ್ ಮಟಾಯಿನ ನೀವು ತೆಗೆದುಕೊಳ್ತಿರಲ್ಲ ತಿನ್ನಲಿಕ್ಕೆ ಕ್ಯಾಂಡೀನ, ಆ ರೀತಿ ಇದನ್ನು ನಾವು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ. ಮತ್ತು ಈ ಒಂದು ಮಕ್ಕಳಿಂದ ಈ ಒಂದು ಲಾಸೆಂಜಸ್ಗಳನ್ನ ದೂರ ಇಡಬೇಕಾಗತ್ತೆ. ಮತ್ತು ಕೂಲ್ ಆ್ಯಂಡ್ ಡ್ರೈ ಪ್ಲಸ್ಸಲ್ಲಿ ಈ ಒಂದು ಇದು ಲಾಸೆಂಜಸ್ ಇಡಬೇಕಾಗುತ್ತೆ. ಮತ್ತು ಇನ್ ಕೇಸ್ ಏನಾದರೂ ನೀವು ಅಲರ್ಜಿಗೆ ಸೆನ್ಸಿಟಿವ್ ಇತ್ತಂದರೆ ಈ ಒಂದು ಕಂಟೆಂಟ್ಗಳ ಬಗ್ಗೆ ಅಂತಂದರೆ ಯಾವ್ಯಾವ ಕಂಟೆಂಟ್ಗಳನ್ನು ನಾವು ನೋಡಿದ್ರೆ 2,4 ಡೈಕ್ಲೋರೋ ಬೆನ್ಜಲ್ ಆಲ್ಕೋಹಾಲ್ ಮತ್ತು ಅಮಾಲ್ ಮೆಟಾಕ್ರಿಜಲ್ ಲಾಸೆಂಜಸ್ ಇವೆರಡರ ಕಂಟೆಂಟ್ಗಳ ಬಗ್ಗೆ ಏನಾದರೂ ಸೆನ್ಸಿಟಿವಿಟಿ ಇತ್ತಂದರೆ ಸೊ ಈ ಒಂದು ಲಾಸೆಂಜಸ್ಸನ್ನು ತಿನ್ನಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ. ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.